ನರಸಿಂಹಸ್ವಾಮಿಯ ಸ್ತೋತ್ರಗಳನ್ನು ಅಥವಾ ಮಂತ್ರಗಳನ್ನು ಪಠಿಸುವುದು ಮತ್ತು ಕೇಳುವುದು ಅತ್ಯಂತ ಫಲಪ್ರದ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನರಸಿಂಹಸ್ವಾಮಿಯು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಅವತರಿಸಿದವನು, ಹಾಗಾಗಿ ಆತ್ ಭಕ್ತವತ್ಸಲ. ನರಸಿಂಹ ಮಂತ್ರದ ಪಠಣೆಯ ಲಾಭಗಳು: ಭಯ ನಿವಾರಣೆ. ಮನಸ್ಸಿನಲ್ಲಿರುವ ಅಂಜಿಕೆ, ಆತಂಕ ಮತ್ತು ಶತ್ರು ಭಯವನ್ನು ಹೋಗಲಾಡಿಸಲು ನರಸಿಂಹ ಸ್ಮರಣೆ ರಾಮಬಾಣ. ಸಂಕಷ್ಟ ಪರಿಹಾರ. ಜೀವನದಲ್ಲಿ ಎದುರಾಗುವ ಹಠಾತ್ ಸಂಕಷ್ಟಗಳಿಂದ ಪಾರಾಗಲು ನರಸಿಂಹ ಪ್ರಪತ್ತಿ ಅಥವಾ ಋಣ ವಿಮೋಚನ ನರಸಿಂಹ ಸ್ತೋತ್ರ ಪಠಿಸುವುದು ಶ್ರೇಷ್ಠ. ರೋಗ ನಿವಾರಣೆ. ನರಸಿಂಹದೇವನ ಸ್ಮರಣೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಂದು ನಂಬಲಾಗುತ್ತದೆ. ಕೋಟಿ ಪುಣ್ಯದ ಫಲ. ಭಕ್ತಿಯಿಂದ ಒಂದು ಬಾರಿ ನರಸಿಂಹ ಎಂದು ಸ್ಮರಿಸಿದರೂ ಅದು ಸಾವಿರಾರು ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಪಠಿಸಬಹುದಾದ ಸರಳ ಮಂತ್ರಗಳು. ನೀವು ಪ್ರತಿದಿನ ಈ ಕೆಳಗಿನ ಮಂತ್ರಗಳನ್ನು ಪಠಿಸಬಹುದು ಅಥವಾ ಕೇಳಬಹುದು. ನರಸಿಂಹ ಮಹಾಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಸರಳ ನಾಮಸ್ಮರಣೆ. ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಧನುರ್ಮಾಸದ ವಿಶೇಷತೆ. ಪ್ರಸ್ತುತ ಧನುರ್ಮಾಸ ನಡೆಯುತ್ತಿರುವುದರಿಂದ ಈ ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನರಸಿಂಹಸ್ವಾಮಿಯ ಸ್ತೋತ್ರಗಳನ್ನು ಕೇಳುವುದು ಅಥವಾ ಪಠಿಸುವುದು ಕೋಟಿ ಪುಣ್ಯ ತರುತ್ತದೆ ಎಂಬ ಮಾತು ಅಕ್ಷರಶಃ ಸತ್ಯ, ಏಕೆಂದರೆ ಈ ಮಾಸದ ಭಕ್ತಿಯು ಅಕ್ಷಯ ಫಲವನ್ನು ನೀಡುತ್ತದೆ.